ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಕಾಂತಾರ ಸಿನಿಮಾ ಈಗಾಗಲೇ ದೇಶದಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. 1000 ಕೋಟಿ ಕ್ಲಬ್ ಸೇರುವ ಹಂತಕ್ಕೂ ಕೂಡ ಕಾಂತಾರ ಬಂದ್ಬಿಟ್ಟಿದೆ. ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿದಂಥ ಎಲ್ಲ ಕಲಾವಿದರ ಅದೃಷ್ಟ ಕೂಡ ಬದಲಾಗಿ ಬಿಟ್ಟಿದೆ. ಯಾಕಂದ್ರೆ ಎಲ್ಲರ ಅಭಿನಯ ಕೂಡ ಮನಸೂರೆಗೊಳ್ಳುವಂಥ ಅಭಿನಯ. ಅದು ವಿಲನ್ ಪಾತ್ರ ಆಗಿರ್ಬೋದು ಅಥವಾ ಬೇರೆ ಪೋಷಕ ಪಾತ್ರಗಳಾಗಿರ್ಬೋದು, ಅಲ್ಲಿ ಕಂಡಂಥ ರಾಜನ ಪಾತ್ರ ಆಗಿರ್ಬೋದು, ಮತ್ತು ರುಕ್ಮಿಣಿ ವಸಂತ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಆ ಚಿತ್ರದಲ್ಲಿ ನಮಗೆ ನೋಡುವಂಥ ಎಲ್ಲ ಪಾತ್ರಗಳು ಕೂಡ ಬಹಳ ವಿಶೇಷ ಮತ್ತು ವಿಭಿನ್ನವಾದಂಥ ಪಾತ್ರಗಳು. ಹಾಗಾಗಿ ಆ ಕಾಂತಾರ ಸಿನಿಮಾದ ನಟನೆಯಿಂದ, ಆ ಸಿನಿಮಾದ ಒಂದು ಅಂದರೆ ಏನು ಹೇಳ್ತಾರೆ, ಸಿನಿಮಾದ ಒಂದು ಪ್ರಚಾರದಿಂದ, ಸಿನಿಮಾದ ಒಂದು ಸಕ್ಸಸ್ನಿಂದ ಆ ಸಿನಿಮಾದಲ್ಲಿ ಅಭಿನಯಿಸಿದ ಎಲ್ಲ ಕಲಾವಿದರ ಅದೃಷ್ಟ ಬದಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂತಾರ ಖ್ಯಾತಿಯ ವಿಲನ್ ಗುಲ್ಶನ್ ದೇವಯ್ಯ ಅವರ ಒಂದು ಅದೃಷ್ಟವೂ ಕೂಡ ಈಗ ಬದಲಾಗಿದೆ. ನೋಡಿ, ಈಗಾಗಲೇ ಗುಲ್ಶನ್ ದೇವಯ್ಯ ಅವರ ಅಭಿನಯದ ಬಗ್ಗೆ ಸಾಕಷ್ಟು ವಿಮರ್ಶೆಗಳು ವ್ಯಕ್ತವಾಗ್ತಾ ಇದೆ. ಅದು ವಿಲನ್ ಪಾತ್ರ ಆದರೂ ಕೂಡ ಅತ್ಯದ್ಭುತವಾದಂಥ ಅಭಿನಯವನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಕೊಡಗಿನವರು, ಕನ್ನಡದವರು ಅನ್ನುವಂಥ ಒಂದು ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಒಂದು ಕಾಂತಾರ ಖ್ಯಾತಿಯ ಗುಲ್ಶನ್ ದೇವಯ್ಯ ಅವರ ನಟನೆ ಇದೆಯಲ್ಲ, ಅದು ಈಗ ಅವರನ್ನು ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕೆ ಒಂದು ರೀತಿಯಾಗಿ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಈಗ ಸದ್ಯಕ್ಕೆ ಗುಲ್ಶನ್ ದೇವಯ್ಯ ಅವರು ಬಾಲಿವುಡ್ನಲ್ಲಿ ಗುರುತಿಸ್ಕೊಂಡಿದ್ರು, ಕನ್ನಡದಲ್ಲಿ ಒಂದು ಒಳ್ಳೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಕಾಂತಾರ ಸಿಕ್ತು, ಈಗ ಸಕ್ಸಸ್ ಆಯಿತು. ಈಗ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ. ಆ ಒಂದು ಸುದ್ದಿ ಹರಿದಾಡ್ತಾ ಇರೋದ್ರಿಂದ ಯಾರ ಸಿನಿಮಾದಲ್ಲಿ ನಟಿಸ್ತಾರೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಅದು ಸಮಂತ ಋತುಪ್ರಭು ಅವರ ಮುಂದಿನ ಚಿತ್ರ ಮಾ ಇಂಟಿ ಬಂಗಾರಂ. ಈ ಸಿನಿಮಾದಲ್ಲಿ ಗುಲ್ಶನ್ ದೇವಯ್ಯ ಅವರು ಅಭಿನಯಿಸ್ತಿದ್ದಾರೆ ಅನ್ನುವಂಥ ಸುದ್ದಿ ಸದ್ಯಕ್ಕೆ ಹರಿದಾಡ್ತಾ ಇದೆ. ದಿಗಂತ್, ಗೌತಮಿ ಮತ್ತೆ ಮಂಜುಷಾ ಮುಂತಾದವರು ಚಿತ್ರದಲ್ಲಿ ನಟಿಸಿದ್ದಾರೆ. ಕಳೆದ ವರ್ಷ ತಮ್ಮ ನಿರ್ಮಾಣ ಸಂಸ್ಥೆಯನ್ನು ಅಧಿಕೃತವಾಗಿ ಘೋಷಿಸಿದ್ದ ಸಮಂತ ಋತುಪ್ರಭು ಅವರು ತಮ್ಮ ಬ್ಯಾನರ್ ಅಡಿಯಲ್ಲಿ ಮಾ ಇಂಟಿ ಬಂಗಾರಂ ಚಿತ್ರವನ್ನ ನಿರ್ಮಿಸ್ತಿದ್ದಾರೆ. ದಸರಾದಂದು ನಡೆದ ಮುಹೂರ್ತ ಪೂಜೆಯ ವಿಡಿಯೋವನ್ನ ಸಮಂತ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಸಮಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಮುಹೂರ್ತದ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಪ್ರೀತಿ ಮತ್ತು ಆಶೀರ್ವಾದಗಳಿಂದ ಸುತ್ತುವರೆದಿರುವಂತಹ ಮಾ ಇಂಟಿ ಬಂಗಾರಂ ಚಿತ್ರದ ಮುಹೂರ್ತದೊಂದಿಗೆ ನಮ್ಮ ಪ್ರಯಾಣವನ್ನು ನಾವು ಪ್ರಾರಂಭಿಸಿದ್ದೇವೆ. ನಾವು ಏನನ್ನ ರಚಿಸ್ತಾ ಇದ್ದೇವೆಯೋ ಅನ್ನೋದನ್ನ ನಿಮ್ಮೊಂದಿಗೆ ನಾವು ಹಂಚಿಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷ ಚಿತ್ರವನ್ನ ಪ್ರಾರಂಭಿಸುವಾಗ ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲ ನಮಗೆ ಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ ನಟಿ ಸಮಂತ. ಇನ್ನು ಗುಲ್ಶನ್ ದೇವಯ್ಯ ಈ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಚಿತ್ರದಲ್ಲಿ ನಂದಿನಿ ರೆಡ್ಡಿ ನಿರ್ದೇಶನ ಕೂಡ ಇದೆ. ಹಾಗೆ ಆಕರ್ಷಕ ತಾಂತ್ರಿಕ ತಂಡ ಇದೆ. ಸಂತೋಷ್ ನಾರಾಯಣ್ ಸಂಗೀತ ಸಂಯೋಜಕರಾಗಿ ಮತ್ತೆ ಓಂ ಪ್ರಕಾಶ್ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ಪಲ್ಲವಿ ಸಿಂಗ್ ವಸ್ತ್ರ ವಿನ್ಯಾಸಕರಾಗಿ, ಉಲ್ಲಾಸ್ ಹೈದೂರ್ ನಿರ್ಮಾಣ ವಿನ್ಯಾಸಕರಾಗಿ ಮತ್ತೆ ಧರ್ಮೇಂದ್ರ ಕಾಕಿರ್ಲಾ ಸಂಪಾದಕರಾಗಿದ್ದಾರೆ. ನಂದಿನಿ ರೆಡ್ಡಿ ಈ ಹಿಂದೆ 2019ರ OBB ಚಿತ್ರದಲ್ಲಿ ಸಮಂತಾ ಜೊತೆ ಕೆಲಸವನ್ನ ಮಾಡಿದ್ರು. ಸಮಂತಾ, ರಾಜ್ ನಿಡಿಮೋರು ಮತ್ತೆ ಹಿಮಾಂಕ್ ದುವರು ಜಂಟಿಯಾಗಿ ನಿರ್ಮಿಸಿರುವಂತಹ ಮಾ ಇಂಟಿ ಬಂಗಾರಂ ಆಕ್ಷನ್ ಡ್ರಾಮಾ ಸಿನಿಮಾ ಕಳೆದ ವರ್ಷ ಏಪ್ರಿಲ್ನಲ್ಲಿ ಚಿತ್ರದ ಫಸ್ಟ್ ಲುಕ್ ಅನ್ನ ಬಿಡುಗಡೆ ಮಾಡಲಾಯಿತು. ಇದರಲ್ಲಿ ಸಮಂತಾ ಬಂದೂಕು ಹಿಡಿದು ನಿಂತಿರುವಂತ ಮಹಿಳೆಯ ಆಗಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಗುಲ್ಶನ್ ದೇವಯ್ಯ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಇದೆ. ಆ ಸುದ್ದಿ ಆಗದೆ ಅದು ನಿಜ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ಯಾಕಂದರೆ ನಮ್ಮ ಕನ್ನಡದ ಪ್ರತಿಭೆ ಅದು. ಕನ್ನಡದಲ್ಲಿ ಅಭಿನಯಿಸೋಕ್ಕಿಂತ ಮುಂಚೆ ಬಾಲಿವುಡ್ನಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥವ್ರು. ಹೀಗೆ ಗುಲ್ಶನ್ ದೇವಯ್ಯ ಅವರ ಒಂದು ಅಭಿನಯ ಏನಿದೆ, ಕಾಂತಾರ ಸಿನಿಮಾದ ಅಭಿನಯ, ಆ ಅಭಿನಯದಿಂದ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಕನ್ನಡದವರೇ ಆಗಿರೋದ್ರಿಂದ ಅದು ನಮಗೆ ಹೆಮ್ಮೆಯ ವಿಚಾರ. ಆದರೆ ಜೊತೆಗೆ ಅವರು ಮೊದಲು ಮಾಡಿದ್ದು ನಮ್ಮ ಒಂದು ಬಾಲಿವುಡ್ ಚಿತ್ರರಂಗದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದು. ಅದಾದಮೇಲೆ ಕನ್ನಡದಲ್ಲಿ ಅವರು ಮಾಡಿದ್ರು. ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರಿಗೆ ಹೆಚ್ಚು ಅವಕಾಶಗಳು ಬರಲಿ, ಹೆಚ್ಚು ಅವರ ಪ್ರತಿಭೆ ಬೆಳಕಿಗೆ ಬರಲಿ, ಹೆಚ್ಚು ಹೆಸರನ್ನು ಮಾಡಲಿ ಅನ್ನುವಂಥ ಒಂದು ವಿಶನ್ನು ನಾವು ಗುಲ್ಶನ್ ದೇವಯ್ಯ ಅವರಿಗೆ ಮಾಡೋಣ. ತೆಲುಗು ಚಿತ್ರರಂಗದಲ್ಲೂ ಕೂಡ ಅವರು ಮೋಡಿಯನ್ನು ಮಾಡಲಿ ಅಂಥೇಳಿ ಹಾರೈಸೋಣ.